ವಿಶ್ವ ಪರಂಪರೆ ಸಪ್ತಾಹ ಅಂಗವಾಗಿ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ಆಯೋಜಿಸಿರುವ 5 ದಿನಗಳ ದೊಡ್ಡಾಲತ್ತೂರು ಪ್ರಾಚ್ಯವಸ್ತುಗಳ ಪ್ರದರ್ಶನಕ್ಕೆ ಕುಲಪತಿ ಡಾ ಎನ್.ಕೆ. ಲೋಕನಾಥ್ ಇಂದು ಚಾಲನೆ ನೀಡಿದರು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಉತ್ಖನನ ಶಾಖೆ ಅಧೀಕ್ಷಕ ಆರ್.ಎನ್. ಕುಮಾರನ್, ಮಿಥಿಕ್ ಸೊಸೈಟಿ ಅಧ್ಯಕ್ಷ ವಿ. ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದೊಡ್ಡಾಲತ್ತೂರು ಗ್ರಾಮದಲ್ಲಿ ದೊರೆತ ಬೃಹತ್ ಶಿಲಾಯುಗದ ಪ್ರಾಚ್ಯವಸ್ತುಗಳ ಪ್ರದರ್ಶನ ಪ್ರೇಕ್ಷಕರ ಗಮನ ಸೆಳೆಯುತ್ತದೆ. ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ಮೈಸೂರು ಬಳಿಕ ಡಾ ಎನ್.ಕೆ. ಲೋಕನಾಥ್, ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನ ಎಲ್ಲರಿಗೂ ಮುಖ್ಯವಾಗಿದೆ. ಇದರಿಂದ ಪೂರ್ವಜರು ಯಾವ ರೀತಿಯ ಜೀವನ ನಡೆಸುತ್ತಿದ್ದರು ಎಂಬುದನ್ನು ತಿಳಿಯಲು ನೆರವಾಗುತ್ತದೆ ಎಂದು ತಿಳಿಸಿದರು. ಸಿಂಪಲ್ ಲೈಫ್ ಇಂದ ಕಾಂಪ್ಲೆಕ್ಸ್ ಲೈಫ್ ಹೋಗ್ತಾ ಇದ್ದೀವಿ. ಅವ್ರು ಹೆಂಗೆ ಸಿಂಪಲ್ ಲೈಫ್ ಮಾಡಿದ್ರು ಅನ್ನೋದನ್ನ ನಾವು ಅದನ್ನು ನೋಡಿ ಅರ್ಥ ಮಾಡ್ಕೊಳಕ್ಕೆ ಈ ತರ ಎಕ್ಸ್ಕವೇಷನ್ಗಳು ನಮಗೆ ಅತ್ಯವಶ್ಯ. ಆರ್.ಎನ್. ಕುಮಾರನ್, ಮಾನವನ ಚರಿತ್ರೆ ಅರಿಯಲು ಉತ್ಖನನ ಪ್ರಕ್ರಿಯೆ ಅಗತ್ಯವಾಗಿದೆ. ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮತ್ತಿತರ ಸ್ಥಳಗಳು ಐತಿಹಾಸಿಕ ಮಹತ್ವ ಹೊಂದಿವೆ ಎಂದರು. ಪ್ರಪಂಚದಲ್ಲಿ ನಮ್ಮದು ಅತ್ಯಂತ ಪುರಾತನ ಸಂಸ್ಕೃತಿ ಮತ್ತು ಪರಂಪರೆ ಹೊಂದಿದ್ದು ಉತ್ಖನನ ಅಧ್ಯಯನದಿಂದ ದೇಶದ ಸಮಗ್ರತೆ ತಿಳಿಯಬಹುದು ಎಂದು ತಿಳಿಸಿದರು. ಈ ತರ ಸಂಗತಿಗಳು ಹೆಚ್ಚು ಬಂದಷ್ಟು ಕೂಡ ಇಡೀ ದೇಶದಲ್ಲಿ ನಮ್ಮ ಸಂಸ್ಕೃತಿನ, ನಾಗರಿಕತೆನ, ನಮ್ಮ ಇತಿಹಾಸನ ಕಟ್ಟಕ್ಕೆ ತುಂಬಾ ಅನುಕೂಲ ಆಗುತ್ತೆ.